ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರ ಅಪ್ಪ, ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆಯ ದೇವರೇ ಅಪ್ಪ, ಎಂದಿನಂತೆ ಈ ಮುಂಜಾನೆ ವೇಳೆ ನಿನ್ನ ಸನ್ನಿಧಿಯಲ್ಲಿ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನೋಡ್ತಿರುವಂಥ ಪ್ರತಿಯೊಬ್ಬರನ್ನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರಂತ ಎಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ನಿನ್ನ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸು. ನಿನ್ನ ವಾಕ್ಯವಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಸಂತೈಸುವಂಥದ್ದು. ದೇವರಾತ್ಮ, ಈ ವೇಳೆಯಲ್ಲಿ ಅಪ್ಪ ನಮ್ಮ ಸಂಗಡ ನೀನಿದ್ದು ಆದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಪ್ರಸಾದ ನಮ್ಮನ್ನು ನಡೆಸು ಸ್ವಾಮಿ. ಅದಕ್ಕಾಗಿ ಈ ಸಣ್ಣ ಪ್ರಾರ್ಥನೆ ನಿಮ್ಮ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ನೀ ನಮ್ಮ ಸಂಗಡದ್ದು ನಡೆಸುವ ಒಂದೊಂದು ಪದಗಳ ಗುಡಾರ್ಥಗಳನ್ನು ತಿಳಿಯಪಡಿಸುವ ದೇವರು ನಿನ್ನಾಗಿದ್ದ ಕರ್ತನೆ. ಸಂಪೂರ್ಣವಾಗಿ ತಗ್ಗಿಸಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಮಾನಸಿಕವಾಗಿ ಮಾತಾಡದಂತೆ ನೀ ನಮ್ಮ ಸಂಗಡದ್ದು ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಗಣಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ ಕರ್ತರ. ತಿಷ್ಟಿಗಳಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲ ನಮ್ದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆಯ ದೇವರೇ, ಆಮೇನ್. ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಸಂತೋಷವಾಗಿದ್ದರೆ, ಚೆನ್ನಾಗಿದ್ದರೆ ಅದನ್ನು ನಾನು ಕರ್ತನಾಮದಲ್ಲಿ ಭಾವಿಸ್ತೀನಿ. ಎಲ್ಲರೂ ನೀವೆಲ್ಲೇ ಇದ್ದರೂ, ಹೇಗೆ ಇದ್ದರೂ, ದೂರದಲ್ಲೂ ಸಮೀಪದಲ್ಲೂ ಇರುವಂಥ ಸರ್ ದೇವರು ನಿಮ್ಮನ್ನು ಕಾದು ನಡೆಸಲಿ, ಕಾಪಾಡಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ ದೇವರು ನಿಮ್ಮ ಬಳಿ ಮತ್ತೊಂದು ಬಾರಿ ಜೀವಳ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಒಂದು ಕೃಪೆಯಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹೌದು ಪ್ರಿಯ ದೇವರ ಮಕ್ಕಳೇ, ದೇವ್ರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಕೀರ್ತನೆಗಳು 135ನೇ ಅಧ್ಯಾಯ 14ನೇ ವಾಕ್ಯ ತೆಗೆದಿರೋರು ಓದಿ. ನಿಜವಾಗಿ ಯೆಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವನು, ತನ್ನ ಸೇವಕನನ್ನು ಕನಿಕರಿಸುವನು. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯ ನೋಡುವುದಾದರೆ ನಿಜವಾಗಿ, ಇಲ್ಲಿ ಸುಳ್ಳು ಅಂತ ಬರ್ದಿಲ್ಲ, ನಿಜವಾಗಿ ಯೆಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವವನು. ಆಮೇನ್, ಹಾಲೆಲೂಯಾ. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಗುವೆ, ಅನೇಕ ಬಾರಿ ದೇವರ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ನನ್ನ ಪರಿಸ್ಥಿತಿಗಳು, ನನ್ನ ಕಷ್ಟಗಳು ಇನ್ನೂ ಎಷ್ಟು ದಿನ? ನನಗೆ ನ್ಯಾಯ ತೀರಿಸೋದು ಯಾರು ಇಲ್ವಾ? ನನ್ನ ನೋಡೋರು ಯಾರು ಇಲ್ವಾ? ನನ್ನ ಪರಿಸ್ಥಿತಿಗಳು ಯಾರೂ ಇಲ್ವಾ? ದೇವರು ನಮ್ಮ ವಿಷಯದಲ್ಲಿ ನ್ಯಾಯ ತೀರಿಸಬೇಕು ಅಂದರೆ ಕೆಲವು ಕ್ವಾಲಿಟೀಸ್ ನಮಗೆ ಬರಬೇಕು. ಸೊ ಉದಾಹರಣೆಗೆ ಸತ್ಯದಲ್ಲಿ ಒಂದು ಉದಾಹರಣೆ ಇದೆ ಪ್ರಿಯ ದೇವರ ಮಗುವೆ. ಒಬ್ಬ ಸ್ನೇಹಿತನ ಮನೆ, ನಮ್ಮ ಸಹಜವಾಗಿ ಮಾತಾಡ್ತೀನಿ, ನಮ್ಮ ಸ್ನೇಹಿತನ ಮನೆಗೆ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ. ಅವಾಗ ಬಂದಾಗ ಅವ್ರ ಮೇಲೆ ರೊಟ್ಟಿ ಇರೋದಿಲ್ಲ, ಆಹಾರ ಇಲ್ಲ. ಅವಾಗ ಪಕ್ಕದಲ್ಲಿ ಮಲಗಿರುವಂಥ ಒಬ್ಬ ಸ್ನೇಹಿತನ ತಟ್ಟಿ ಎಬ್ಬರಿಸ್ತಾನೆ. ನನಗೆ ಒಂದು 2 ರೊಟ್ಟಿ ಸಾಲವಾಗಿ ಕೊಡು, ನಾನು ನಿಮ್ಗೆ ಮತ್ತೆ ಕೊಡ್ತೀನಿ. ಮನೆಗೆ ಸ್ನೇಹಿತನ ಬಂದಿದ್ದಾನೆ, ಅವನು ನಾನು ಉಪಚರಿಸಬೇಕು, ನಾನು ಕೊಡು. ಅವನು ಹೇಳ್ತಾನೆ, ಮಕ್ಕಳು ಮಲಗಿದ್ದಾರೆ, ಇನ್ನೊಬ್ಬ ಸ್ನೇಹಿತ ಮಕ್ಕಳು ಮಲಗಿದ್ದಾರೆ, ನನಗೆ ಕಾಟ ಕೊಡಬೇಡ, ಟಾರ್ಚರ್ ಕೊಡ, ಹೋಗು, ಬೆಳಗ್ಗೆ ಬೇಕಾದ್ರೆ ಕೊಡ್ತಾನೆ, ಹೋಗು ಅಂತ ಓಡಿಸ್ತಾನೆ. ಆದರೂ ಸಹ ಅವನು ಏನು ಮಾಡ್ತಾನೆ, ಬಾಗಿಲು ತಟ್ಟಿ ಒಂದು ಪ್ಲೀಸ್ ಕೊಡು, ನನಗೆ ಮನೆಗೆ ಸ್ನೇಹಿತ ಬಂದೇನೆ, ಒಂದು 2 ಸಾಲ ಆದರೂ ಕೊಡು ಅಂತ ಒಂದು ಬೇಡ್ಕೊಂಡ. ಆದರೆ ಅವನು ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೆ ಹೋದರೂ ಅವನು ಕೊಟ್ಟಂಥ ಕಾಟದಿಂದ ಎದ್ದು ರೊಟ್ಟಿ ಕೊಟ್ಟ. ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನಿನ್ನ ನನ್ನ ದೇವ್ರು ಕರೆದಿರುವಾಗ ನಾವು ಇತರರಿಗೋಸ್ಕರ ಪ್ರಾರ್ಥಿಸಬೇಕು. ಪ್ರಿಯ ದೇವ್ರ ಮಗುವೆ, ನೀನು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ಕೇಳಿ ಅನೇಕರು ಮಾನಸಾಂತರ ಹೊಂದ್ತಾರೆ. ನಿನ್ನ ಪ್ರಾರ್ಥನೆ ಕೇಳಿ ಅನೇಕರ ಹೃದಯ, ಕಲ್ಲಾಗಿರುವಂಥ ಹೃದಯ ಮೃದುವಾಗಿ ಮಾರ್ಪಡಿಸುವ ದೇವರಾಗಿದ್ದಾರೆ. ನಿನ್ನ ಪ್ರಾರ್ಥನೆ ಕೇಳಿ ಒಡೆದು ಹೋಗುವಂಥ ಕುಟುಂಬಗಳು ಒಂದು ಮಾಡುವ ದೇವರಾಗಿದ್ದಾರೆ. ನಿನ್ನ ಪ್ರಾರ್ಥನೆ ಕೇಳಿ ಶತ್ರುವನ್ನು ನಡಗಿಸುವಂಥದ್ದಾಗಿದೆ. ಅದಕ್ಕಾಗಿ ನೀನು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನನ್ನ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ವಿರುದ್ಧವಾಗಿ ಬರುವಂಥ ಶತ್ರುನ ಎಲ್ಲ ವಿರುದ್ಧವಾಗಿ ನನ್ನ ದೇವರು ನ್ಯಾಯ ತೀರಿಸುವಾತನಾಗಿದ್ದಾನೆ. ಯಾವಾಗ ಯೆಹೋವನು, ನಿಜವಾಗಿ ಯೆಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವನು, ಮಾತ್ರವಲ್ಲದೆ ತನ್ನ ಸೇವಕರನ್ನು ಕನಿಕರಿಸುವನು. ದೇವರು ನಮ್ಮನ್ನು ಕನಿಕರಿಸಬೇಕು ಅಂದರೆ ಮೊದಲು ನಾವು ಇತರರಿಗೋಸ್ಕರ ಪ್ರಾರ್ಥಿಸುವರಾಗಬೇಕು. ಹೌದಲ್ವ ಪ್ರಿಯ ದೇವ್ರ ಮಗುವೆ? ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯದ ಪರಿಶೋಧನೆ ದೇವರು ನೋಡುವಾತನಾಗಿದ್ದಾನೆ. ನಮ್ಮ ಹೃದಯದ ಪರಿಸ್ಥಿತಿ ಆತ ನೋಡುವಾತನಾಗಿದ್ದಾನೆ. ನಮ್ಮ ಕಣ್ಣೀರನ್ನು ಆತ ನೋಡುವಾತನಾಗಿದ್ದಾನೆ. ನಮ್ಮ ವೇದನೆಯನ್ನು ಆತ ನೋಡುವಾತನಾಗಿದ್ದಾನೆ. ಇನ್ನೂ ಕೆಲವು ಸಮಯದಲ್ಲಿ ಏನು ಮಾಡ್ತೀವಿ, ನಾವು ಬರುವಂಥ ಪರಿಸ್ಥಿತಿಗೆ, ಕೆಲವು ಸಂದರ್ಭಗಳಲ್ಲಿ ಬರುವಂಥ ಕಷ್ಟಗಳನ್ನ ನಾವು ಎದುರು ನೋಡ್ತೀವಿ, ದೇವ್ರನ್ನ ನೋಡೋದಿಲ್ಲ. ದೇವ್ರನ್ನ ನೋಡುವಾಗ ಪ್ರಿಯ ದೇವ್ರ ಮಗುವೆ, ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತೆ. ಎಷ್ಟೋ ಬಾರಿ ನಾವು ಉದಾಹರಣೆಗೆ ಏನು ಅನ್ಕೋತೀವಿ, ನಾವು ಬಾಡಿಗೆ ಕಟ್ಟಬೇಕು, ಅಥವಾ ನನ್ನ ವಿಷಯದಲ್ಲಿ ಎಷ್ಟೋ ಅನ್ಕೋತೀವಿ, ನಾವು ಇದನ್ನೇ ನಾಳೆ ಮುಗ್ದೋಯ್ತು, ನಾಳೆ ಒಂದೇನೋ ಕಮಿಟ್ಮೆಂಟ್ ತೀರಿಸ್ಬೇಕು, ಏನು ಮಾಡೋ ಒದ್ದಾಡ್ಬಿಡ್ತೀವಿ. ಆದರೆ ದೇವರ ಬಳಿ ನಾವು ಪ್ರಾರ್ಥನೆ ಮಾಡುವಾಗ ಅದಾದ ಸಮಯಕ್ಕೆ ತಕ್ಕ ಸಮಯಕ್ಕೆ ಒದಗಿಸುವತನಾಗಿದ್ದಾನೆ. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನಿನ್ನ ಪರಿಸ್ಥಿತಿಗಳಿಗೆ ಏನೇ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಸಾಲಗಳಿರ್ಬೋದು, ಕೊರತೆಗಳಿರ್ಬೋದು, ದೇವರ ಮುಂದೆ ಮೊರೆ ಇಡು. ನಿನ್ನ ಪ್ರಾರ್ಥನೆ ಕೇಳಿ ತಕ್ಕ ಸಮಯಕ್ಕೆ ಆತನು ಒದಗಿಸಿಕೊಡುವಾತನಾಗಿದ್ದಾನೆ. ಅದರ ಮೊದಲು ಬಿಕ್ಕಟ್ಟು ಬರುತ್ತೆ, ನಿನ್ನ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಬೇಜಾರಾಗಬೇಡ ಪ್ರಿಯ ದೇವ್ರ ಮಗುವೆ. ಎಂಥ ಪರಿಸ್ಥಿತಿ ಬಂದರೂ ಸಹ ದೇವರನ್ನು ನಿರೀಕ್ಷಿಸು.
ನೀನು ಆ ರೀತಿ ದೇವರೇ ನೀನು ಬಿಡುಗಡೆ ಕೊಡೋರು ನಾನು ಎದ್ದೇಳೋದಿಲ್ಲ. ಯಾವ ರೀತಿ ಅಲ್ಲಿ ಹಾಲೆಲೂಯಾ ಸ್ತೋತ್ರ ಯಾಕೋಬನು ನೀನು ಆಶೀರ್ವದಿಸು ನಾನು ಎದ್ದೇಳೋದಿಲ್ಲ ಅಂತ ದೇವರ ಪಾಲ ಹಿಡ್ಕೊಂಡು, ಅದೇ ಪ್ರಕಾರ ದೇವರೇ ನೀನು ನನ್ನ ಜೀವಿತ ನೀನು ಬಿಡುಗಡೆ ಕೊಡು, ನನ್ನ ಜೀವಿತ ನೀನು ಕಾರ್ಯ ಮಾಡೋರ್ಗು ನಾನು ಎದ್ದೇಳಲ್ಲ. ಪ್ರಾರ್ಥಿಸಿ ಸಿಕ್ಕುವ ಸಮಯದಲ್ಲ ದೇವರ ಸನ್ನಿಧಿ ಮೊರೆ ಇಡ್ರಿ. ಆವಾಗ ನಿನ್ನ ಹೃದಯ ತಿಳಿದಿರುವ ದೇವರಾಗಿದ್ದಾನೆ. ಅದು ಒಂದು ವಾಕ್ಯ, ಅದು ಒಂದು ಸಂದರ್ಭ ಸತ್ಯ ನೋಡೋದಾದರೆ, ಒಬ್ಬ ವಿಧವೆ ಬಂದು ರಾಜನ ಹತ್ರ ನ್ಯಾಯಸ್ಥಾಪನ ಬಳಿ ಬಂದು ಒಂದೇನಪ್ಪ ನನಗೊಂದು ನ್ಯಾಯ ತೀರಿಸು ಅಂತ ಬಂದು ಹೇಳ್ತಾನೆ. ಅವನು ದೇವರಿಗೆ ಭಯ ಪಡೋದಿಲ್ಲ, ಮನುಷ್ಯರಿಗೂ ಭಯ ಪಡೋದಿಲ್ಲ, ಅಂಥ ವ್ಯಕ್ತಿ ಆಗಿರ್ತಾನೆ. ಅವನ ಹತ್ರ ಹೋಗಿ ನನಗೆ ನ್ಯಾಯ ತೀರಿಸು ಅಂತ ಹಿಂಸೆ ಪಡಿಸ್ತಾ ಇರ್ತಾನೆ. ಅವನು ಏನು ಮಾಡ್ತಾನೆ, ಒಬ್ಬ ನ್ಯಾಯಾಧಿಪತಿ ಅವನು ತಲೆ ಕೆಡಿಸ್ಕೊಳಲ್ಲ, ಅವ್ನು ಪಾಡ್ಗೆ ಅವ್ನು ಆರಾಮಾಗಿರ್ತಾನೆ. ಆದರೂ ಹೋಗಿ ಪ್ರತಿದಿನ ರಾಜನೇ ನ್ಯಾಯಾಧಿಪತಿ ನನಗೆ ನ್ಯಾಯ ತೀರಿಸು ಅಂತ ಹೋಗಿ ಹಿಂದೆ ಬೀಳ್ತಾಳೆ. ಆವಾಗ ಅವನು ಅವಾಗ ಚಿಂತೆ ಮಾಡ್ತಾನೆ, ಅಯ್ಯೋ ಇವಳು ಕೊಡುವಂಥ ಟಾರ್ಚರು, ಇವಳು ನನಗೆ ಟಾರ್ಚರ್ ಕೊಟ್ಟು ನನ್ನ ಮನಸ್ಸು ಫುಲ್ಲು ದಣಂಗೆ ಮಾಡ್ತಾಳೆ, ಬೇಜಾರಾಗಿ ಮಾಡ್ತಾಳೆ, ಫಸ್ಟ್ ಹೋಗಿ ಇವಳದೇ ನ್ಯಾಯ ತೀರ್ಸೋಣ ಅಂತ ಆ ಒಂದು ನ್ಯಾಯಾಧಿಪತಿಯ ಮನಸ್ಸಿನಲ್ಲಿ ಅವ್ನು ಅಂದ್ಕೊಂಡು ಬಂದು ಈ ವಿಧವೆಯ ನ್ಯಾಯ ತೀರಿಸ್ತಾನೆ. ದೇವ್ರ ಮಗುವೆ, ಈ ಒಂದು ಸಂದರ್ಭ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ದೇವ್ರ ಸನ್ನಿಧಿ ಪ್ರಾರ್ಥನೆ ಮಾಡುವಾಗ ನಾವೇನು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಕಣ್ಣೀರಾಗ್ತೀವಿ. ಅದರ ಸಂದರ್ಭಗಳಲ್ಲಿ ಕೆಲವು ಇಕ್ಕಟ್ಟಿನ ಪರಿಸ್ಥಿತಿ ಹಾದು ಹೋಗುವಾಗ ದೇವ್ರನ್ನ ಮರ್ತೋಗ್ತೀವಿ. ಪ್ರಾರ್ಥನೆ ಮಾಡಿದ್ದೀವಿ, ಅದು ದೇವ್ರ ಮರ್ತೋಗ್ತೀವಿ. ಆದರೆ ನಾವು ದೇವ್ರನ್ನ ಮರ್ತಿ ಬೇರೆಯವ್ರ ಹತ್ರ ಹೋಗ್ತೀವಿ, ನಿರೀಕ್ಷಿಸ್ತೀವಿ. ನನ್ನ ಕಷ್ಟ ಹಂಗಿದೆ, ನಾವು ಮಾನಸಿಕವಾಗಿ ನಾವು ಪ್ರಯತ್ನ ಪಡ್ತೀವಿ ನಮ್ಗೆ ಬಂದಿರುವಂಥ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ. ಅದರ ಮೊದಲು ನೀನು ದೇವರನ್ನ ಅವಲಂಬಿಸಿ ದೇವರನ್ನ ಬಿಡದೆ ನೀನು ಪ್ರಾರ್ಥಿಸುವುದೇ ಆದರೆ, ನೀನು ಇನ್ನೊಬ್ಬರ ಹತ್ರ ಹೋಗಿ ನನ್ನ ದೇವ್ರ ಪರ್ಮಿಷನ್ ಕೊಡೋದಿಲ್ಲ, ನೀನು ಸಾಲ ಕೊಡುವ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ದೇವ್ರ ವಾಕ್ಯ ಬರಲ್ಪಟ್ಟಿದೆ, ದೇವರೇ ಈ ರೀತಿ ವಾಕ್ಯ ಬರಲ್ಪಟ್ಟಿದೆ, ನೀನು ಈ ರೀತಿ ಕಾರ್ಯ ಮಾಡು. ಯಾವಾಗ ನೀನು ಈ ರೀತಿ ಪ್ರಾರ್ಥನೆ ಮಾಡುವುದಾದರೆ ತನ್ನ ಸೇವಕರನ್ನು ಕನಿಕರಿಸುವ ದೇವರು ನನ್ನ ದೇವರಾಗಿದ್ದಾನೆ. ಈ ದಿನದಲ್ಲಿ ನೀನು ಎಂಥ ಪರಿಸ್ಥಿತಿ ಬರೋದು, ಎಂಥ ಕಷ್ಟ ಬರ್ಬೋದು, ಇನ್ನೊಬ್ಬರ ಹತ್ರ ಹೋಗಿ ಕಣ್ಣೀರು ಹಾಕ್ಬೇಡ ಪ್ರಿಯ ದೇವ್ರ ಮಗುವೆ. ಇನ್ನೊಬ್ಬರ ಹತ್ರ ಹೋಗಿ ನಿನ್ನ ಕುಟುಂಬದ ಜೀವಿತ ಹೇಳ್ಕೊಂಡು ಗೋಳಾಡಬೇಡ. ಇನ್ನೊಬ್ಬರ ಹತ್ರ ಹೋಗಿ ನಿನ್ನ ಪರಿಸ್ಥಿತಿಗಳು ಹೇಳ್ಕೊಂಡು ಮಾತಾಡಬೇಡ ಪ್ರಿಯ ದೇವ್ರ ಮಗುವೆ. ಅದು ಏನಾಗಿರುತ್ತೆ, ನಿನ್ನ ಕುಟುಂಬದ ವಿಷಯ ಇನ್ನೊಬ್ಬರಿಗೆ ಮಾತಾಡೋಕ್ಕೆ ಒಂದು ಮಾತಾಗುತ್ತೆ ಹೊರತು ಅದು ಬಿಡುಗಡೆ ಆಗೋದಿಲ್ಲ. ನಿನ್ನ ಪರಿಸ್ಥಿತಿಗಳು, ನಿನ್ನ ಕುಟುಂಬದ ವಿಷಯ, ನಿನ್ನ ಜೀವಿತ ಏನಿದ್ರು ಅದನ್ನು ದೇವರ ಮುಂದೆ ಮೊರೆ ಇಡಿರಿ ಪ್ರಿಯ ದೇವರ ಮಗುವೆ. ಆವಾಗ ನನ್ನ ದೇವರು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನಾದ ದೇವರಾಗಿದ್ದಾನೆ. ಮನುಷ್ಯರ ಮುಂದೆ ಹೇಳಿದ್ರೆ ಪ್ರತಿಯೊಂದು ವ್ಯರ್ಥ ಪ್ರಿಯ ದೇವರ ಮಗುವೆ. ದೇವರ ಬಳಿ ಹೇಳುವುದು, ನನ್ನ ದೇವರ ಸನ್ನಿಧಾನ ಮಾಡೋದು ಪ್ರತಿಯೊಂದು ಪ್ರಾರ್ಥನೆಗೂ ಲೆಕ್ಕ ಉಂಟು. ಆತನು ನಮ್ಮ ಪ್ರಾರ್ಥನೆಯನ್ನು ಕನಿಕರಿಸುವ ದೇವರಾಗಿದ್ದಾನೆ. ಆತನು ಯಾರು ಸರ್ವಶಕ್ತನಾಗಿದ್ದಾನೆ, ನಿನ್ನ ಪರಿಸ್ಥಿತಿ ಬದಲಾಯಿಸುವ ದೇವರಾಗಿದ್ದಾನೆ, ನಿನಗಾಗಿ ನ್ಯಾಯ ತೀರಿಸುವ ದೇವರಾಗಿದ್ದಾನೆ, ನಿನ್ನನ್ನು ಕನಿಕರಿಸುವ ದೇವರಾಗಿದ್ದಾನೆ. ಆತನ ಮುಂದೆ ಮೊರೆ ಇಡಿರಿ. ಅದಕ್ಕಾಗಿ ನಾನು ನಿಮ್ಗೆ 2 ಸಂದರ್ಭ ಹೇಳಿದೆ. ಸ್ನೇಹದ ನಿಮಿತ್ತ ಎದ್ದು ಕೊಡದೆ ಹೋದ್ರು ಅವನು ಕೊಟ್ಟಂಥ ಕಾಟದಿಂದ ಎದ್ದ. ಯಾಕಂದರೆ ಅಲ್ಲಿ ನೋಡುವುದಾದರೆ ಅವನಿಗೋಸ್ಕರ ಮಾಡಲ್ಲ, ಸ್ನೇಹಿತರಿಗೋಸ್ಕರ ಅವನು ಬಂದು ಕಾಟ ಕೊಟ್ಟ. ಪ್ರಿಯ ದೇವ್ರ ಮೇಲೆ ನಮ್ಮ ಜೀವಿತದಲ್ಲಿ ನಾವೊಂದು ರೂಢಿ ಮಾಡ್ಕೋಬೇಕು. ನಾವು ಅಕ್ಕಪಕ್ಕ ನಿನ್ನಂತೆ ನೆರೆಯವ್ರನ್ನ ಪ್ರೀತಿಸುವಂಥ ದೇವ್ರ ವಾಕ್ಯ ಇದೆ. ನಾವು ಒಂದು ಫ್ಯಾಕ್ಟ್ರಿ ಇರ್ಬೋದು, ಸ್ನೇಹಿತರಿರ್ಬೋದು, ಬಂಧು ಮಿತ್ರ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಗಂಡ ಇರ್ಬೋದು, ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಆವಾಗ ನಿನ್ನ ಪ್ರಾರ್ಥನೆ ಕೇಳಿ ನನ್ನ ದೇವರು ಕನಿಕರಿಸಿ ಮಾರ್ಪಡಿಸುತ್ತಾರೆ. ಮಾತ್ರವೇ ಇನ್ನೂ ಕೆಲವು ವಿಷಯಗಳು, ಪರಿಸ್ಥಿತಿಗಳು ಬರುವಾಗ ನಾವು ದೇವರನ್ನ ಮಾತ್ರ ನಂಬಬೇಕು ಹೊರತು ಮನುಷ್ಯರನ್ನ ಅವಲಂಬಿಸಿ ಹೋಗಬಾರ್ದು. ಮಾನಸಿಕವಾಗಿ ಕೆಲವರು ಏನು ಮಾಡ್ತಾರೆ, ನಾನೇ ದೇವ್ರಿಗಿಂತ ಶಕ್ತಿ, ನಾನೇ ದೇವ್ರಿಗಿಂತ ಬುದ್ಧಿವಂತ ಅಂತ ಮಾನಸಿಕವಾಗಿ ಕಾರ್ಯ ಮಾಡ್ತಾರೆ. ಆದರೆ ಬಿದ್ದೋದಾಗ ಮತ್ತೆ ಕೊನೆಯಲ್ಲಿ ದೇವ್ರ ಹತ್ರ ಬರ್ತಾರೆ. ನಾವು ಬಿದ್ದೋಕ್ಕಿಂತ ಮುಂಚೆ ದೇವ್ರ ಹತ್ರ ಹೋಗ್ಬೇಕು. ಅದಕ್ಕೆ ಶೋಧನೆಗೆ ಒಳಗಾಗಂತ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನೀವು ಈ ರೀತಿ ಪ್ರಾರ್ಥಿಸುವುದೇ ಆದರೆ ನನ್ನ ದೇವರು ನಿಜವಾಗಿ ಯೆಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವನು. ಆಮೇನ್, ಹಲ್ಲೆಲೂಯಾ. ತನ್ನ ಸೇವಕರನ್ನು ಕನಿಕರಿಸುವನು. ಇದು ನನ್ನ ದೇವರು ನಿನ್ನನ್ನು ಕನಿಕರಿಸಬೇಕು ಅಂದರೆ ನಿನ್ನ ಪರಿಸ್ಥಿತಿಗಳ ಮುಂದೆ ನೀನು ಬಿದ್ದೋಗ್ಬೇಡ, ನಿನ್ನ ಜೀವಿತದ ಮುಂದೆ ಬಿದ್ದೋಗ್ಬೇಡ, ಸ್ಥಿತಿಗತಿಗಳ ಮುಂದೆ ಬಿದ್ದೋಗ್ಬೇಡ. ದೇವರನ್ನ ಅವಲಂಬಿಸು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.